3 ಮಂತ್ಸ್ ಸುಮ್ಮನೆ ಇರ್ತಾರೆ, 3 ಮಂತ್ಸ್ ಡ್ಯೂಟಿ ಮಾಡಕ್ ಬಿಡ್ತಾರೆ, ಅದಾದ್ಮೇಲೆ ಮತ್ತೆ ಶುರು ಆಗುತ್ತೆ. ಸೊ ರ್ಯಾಪಿಡೋ 100% ಮಾಡ್ಬೋದು ಸರ್. ಓಕೆ, ರ್ಯಾಪಿಡೋ 100-200% ಮಾಡ್ಬೋದು. ಬೆಳಕಲ್ಲಿ ಕಣ್ಣ ಮುಂದೆ ಇರುವುದೆಲ್ಲ ಕಾಣ್ತದೆ, ಆದರೆ ಇದು ಬೆಳಕಲ್ಲ, ದರ್ಶನ. ಎಲ್ಲ ರೈಡರ್ಸ್ ಮೈಂಡ್ ಅಲ್ಲಿ ಇರೋದೇನಪ್ಪಾ ಅಂದ್ರೆ ಮಾಡಬಹುದಾ ಮಾಡಬಾರ್ದಾ. ಸೊ ನಿಮ್ಗೆ ಆಕ್ಚುಲಿ ನೀವು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀರಾ, ಬಟ್ ಆದ್ರೆ ಪ್ರತಿ ಸರಿನೂ ನಾವು ಈ ತರ ಇಶ್ಯೂಸ್ ಆಗ್ತಾನೆ ಇದೆ. ಈಗ ಫಾರ್ ಎಕ್ಸಾಂಪಲ್ 3 ಮಂತ್ಸ್ ಸುಮ್ಮನೆ ಇರ್ತಾರೆ, 3 ಮಂತ್ಸ್ ಡ್ಯೂಟಿ ಮಾಡಕ್ ಬಿಡ್ತಾರೆ, ಅದಾದ್ಮೇಲೆ ಮತ್ತೆ ಶುರು ಆಗುತ್ತೆ. ಸೊ ಇಲ್ಲಿ ಏನಾಗ್ಬಿಡುತ್ತೆ ಅಂದ್ರೆ ಎಲ್ಲಾ ರೈಡರ್ಸ್ಗೂ ಸಫರ್ ಆಗ್ತಾನೆ ಇದಾರೆ. ಫಾರ್ ಎಕ್ಸಾಂಪಲ್ ಇವಾಗ ಮೊನ್ನೆ 1 ವೀಕ್ ಇಂದ ನಡೀತಾ ಇದೆ. ಸೊ ಇದು ಇನ್ನೂ ಎಷ್ಟು ದಿವಸ ನಡೀತದೋ ಗೊತ್ತಿಲ್ಲ, ಬಟ್ ಅಲ್ಲಿವರೆಗೂ ಕೆಲವರು ಡ್ಯೂಟಿ ಮಾಡಕ್ಕೆ ಮುಂದೆ ಸರ್ ಇಲ್ಲ, ಆಕ್ಚುಲಿ ಬೇಸಿಕ್ ಆನ್ಸರ್, ನಾನು ಬೇಸಿಕ್ ನಿಮ್ಮ ಕ್ವಶನ್ಸ್ಗೆ ನಾನು ಆನ್ಸರ್ ಏನ್ ಹೇಳೋದು ಅಂತಂದ್ರೆ ರ್ಯಾಪಿಡೋ 100% ಮಾಡ್ಬೋದು ಸರ್. ಓಕೆ, ರ್ಯಾಪಿಡೋ 100-200% ಮಾಡ್ಬೋದು. ಒಂದು ಇನ್ನೊಂದು ಪಾಯಿಂಟ್ ಆಫ್ ವ್ಯೂ ನಲ್ಲಿ, ಈಗ 3 ತಿಂಗಳು ಸುಮ್ಮನೆ ಏನು ಇಶ್ಯೂಸ್ ಇರಲ್ಲ, ಇನ್ನೊಂದು 3 ತಿಂಗಳು ಮತ್ತೆ ಗಲಾಟೆ ಆಗುತ್ತೆ, ಆ ತರ ವಿಚಾರಕ್ಕೆ ಬರೋದಾದ್ರೆ ಸರ್, ಇದು ಆಕ್ಚುಲಿ ಆಟೋ ಯೂನಿಯನ್ಸ್ ಗಳಾಗಿರ್ಬೋದು ಅಥವಾ ಆಟೋ ಡ್ರೈವರ್ಸ್ ಗಳಾಗಿರ್ಬೋದು, ಈಗ RTOದವರು ಅವರೇ ವಾಲಂಟಿಯರ್ ಆಗಿ ಬರ್ತಾ ಇಲ್ಲ. ಮೈಸೂರಲ್ಲಿ ಆಗಿರ್ಬೋದು ಅಥವಾ ಮೈಸೂರಲ್ಲಿ RTO ಇಶ್ಯೂಸ್ ಆಗಿದ್ದೆ ಕಳೆದ ಒಂದು 3 ವರ್ಷಗಳ ನಂತರ, ಮೊನ್ನೆ ಯಾವುದು 19ನೇ ತಾರೀಕು ಜುಲೈನಲ್ಲಿ ಆಗಿದ್ದು. ಏನಕ್ಕೆ RTOದವರು ಬೆಂಗಳೂರಲ್ಲಾಗ್ಲಿ ಮೈಸೂರಲ್ಲಾಗ್ಲಿ ಹಿಡಿತಾ ಇಲ್ಲ ಅಂತಂದ್ರೆ, ಬಿಕಾಸ್ ಅವ್ರಿಗೂ ಕೂಡ ಗೊತ್ತಿದೆ ಏನು ಅಂತ. ನಮ್ದೊಂದು ಮಧ್ಯಂತರ ಆದೇಶ ಇರೋದ್ರಿಂದ ಅವರು ಆದೇಶಕ್ಕೆ ಕಾಯ್ತಾ ಇದ್ದಾರೆ. ಸೊ ಅಲ್ಲಿವರೆಗೂ, ಯಾಕಂದ್ರೆ ಇಲ್ಲಾಂದ್ರೆ ಕಂಟೆಂಪ್ಟ್ ಆಫ್ ಕೋರ್ಟ್ ಆರ್ಡರ್ ಆಗುತ್ತೆ, ಸೊ ಕಾನೂನು ವಿರುದ್ಧ ಆಗುತ್ತೆ ಅನ್ನೋದು ಅವ್ರಿಗೂ ಕೂಡ ಚೆನ್ನಾಗಿ ಒಂದು ಏನಂತಾರೆ ಒಂದು 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 ಇದ್ರ ಬಗ್ಗೆ ತುಂಬಾ ಅವೇರ್ನೆಸ್ ಇದೆ. ಸೊ ಹಿಂಗಿರ್ಬೇಕಾದ್ರೆ RTOದವರು ಖಂಡಿತ ತೊಂದರೆ ಕೊಡೋದಿಲ್ಲ ಸರ್. ಹಂಗಿದ್ರೆ ಮೊನ್ನೆ RTOದವರೇನೆ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಅಂತಾನೆ ಮೆನ್ಷನ್ ಮಾಡ್ತಾ ಇದ್ರು. ಬಟ್ ಇದು ಇಲ್ಲಿಗಲ್ಲು ಅಲ್ಲ, ಸೊ ಆರಾಮಾಗಿ ಮಾಡ್ಬೋದು. ನಾನು ಆಗ್ಲೇ ಹೇಳ್ದಂಗೆ, ಒಂದು ವೇಳೆ ಅವಾಗ ಆಟೋದವ್ರು ತೊಂದರೆ ಕೊಡ್ತು ಅಂತಂದ್ರೆ ಹತ್ರದ ಪೊಲೀಸ್ ಸ್ಟೇಷನ್ಗೆ ಒಂದು ಕಾಲ್ ಮಾಡಿ ಅಥವಾ ಒಂದು ಕಂಪ್ಲೇಂಟ್ ರೈಸ್ ಮಾಡಿ ಅವ್ರದ್ದು ಕೂಡ ಹೆಲ್ಪ್ ತಗೋಬಹುದು. ಅದ್ರ ಜೊತೆಗೆ ನಮ್ಮ ಮೈಸೂರಲ್ಲಿ ಆಫೀಸ್ಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ಅಥವಾ ನನಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಸೊ ನಮ್ಮ ಮುಖಾಂತರನು ಕೂಡ ಹೆಲ್ಪ್ ತಗೋಬಹುದು. ಬ್ಯಾಂಗ್ಳೂರಲ್ಲೂ ಈಗ ಕ್ಯಾಪ್ಟನ್ ಕೇರ್ ಸೆಂಟರ್ ಇದೆ, ಅಲ್ಲೂ ಕೂಡ ಆಫೀಸ್ ಇದೆ. ಸೊ ಅಲ್ಲೂ ಕೂಡ ಆಫೀಸ್ ಹೆಲ್ಪ್ ತಗೊಂಡು ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಹೆಲ್ಪ್ ನ ತಗೊಂಡು ಡ್ಯೂಟಿನ ಮಾಡಬಹುದು. ಸರ್, ಆಸ್ ಪರ್ ರೂಲ್ಸ್ RTOದವರು ನಮ್ಮನ್ನ ಹಿಡಿಬಹುದಾ? ಇಲ್ಲ ಸರ್, ಹಿಡಿತಾ ಇಲ್ಲ. ಅಲ್ಲ, ಹಿಡಿಬಹುದಾ? ಇಲ್ಲ ಸರ್, ಹಿಡಿಯಂಗಿಲ್ಲ ತಾನೆ. ಸೊ ಬಟ್ ಆದ್ರೆ ಕೆಲವು ಕಡೆ ಹಿಡಿತಾ ಇದಾರಲ್ಲ ಸರ್, ಅದನ್ನೇ ಹೇಳಿದ್ದು. ಈಗ ಅಲ್ಲಿ ಈಗ ಒಂದು ಹಿಡಿತಾ ಇರೋದು ಒಂದು 2 ರೀಸನ್ ಇಂದ, ಒಂದು 2 ರೀಸನ್ ಮೆನ್ಷನ್ ಮಾಡ್ತಾ ಇದಾರೆ. ನನಗೆ ಗೊತ್ತಿರಂಗೆ, ಈಗ ಮೊನ್ನೆ ನನ್ಗೆ ಆಗಿದ್ದ ಎಕ್ಸ್ಪೀರಿಯನ್ಸ್, ನನ್ನ ಬ್ಯಾಂಗ್ಳೂರ್ ವಿಚಾರ ಇಟ್ಕೊಂಡು ನಾನು ಹೇಳ್ತಲ್ಲ ಇದನ್ನ, ನನ್ನ ಎಕ್ಸ್ಪೀರಿಯನ್ಸ್, ನನ್ನ ಓನ್ ಎಕ್ಸ್ಪೀರಿಯನ್ಸ್ ಪ್ರಕಾರ ಹೇಳ್ತಾ ಇರೋದು. ಅವ್ರಿಗೆ ಅವ್ರದ ಒಂದು ಕೆಲಸ ಏನಂತಂದ್ರೆ, ಒಂದು ಏನಂತಾರೆ ಎನ್ಫೋರ್ಸ್ಮೆಂಟ್ ಅಂತ ಒಂದು ಪದ ಉಪಯೋಗಿಸ್ತಾರೆ. ಸೊ ಎನ್ಫೋರ್ಸ್ಮೆಂಟ್ ಅಂದ್ರೆ ಅಲ್ಲಿ ಪಬ್ಲಿಕ್ ವೆಹಿಕಲ್ಸ್ ಗಳು ನಂಬರ್ ಪ್ಲೇಟ್ಸ್ ಡಿಫೆಕ್ಟ್ಸ್ ಇರ್ಬೋದು, ಅಥವಾ ಒಂದು ಗಾಡಿ ಡಾಕ್ಯುಮೆಂಟ್ಸ್ ಗಳಿರ್ಬೋದು, ಇನ್ವ್ಯಾಲಿಡ್ ಡಾಕ್ಯುಮೆಂಟ್ಸ್, ಎಕ್ಸಾಂಪಲ್ ಇನ್ಶೂರೆನ್ಸ್, ಎಕ್ಸ್ಪೈರ್ಡ್ ಇನ್ಶೂರೆನ್ಸ್ ಇರ್ಬೋದು, ಅಥವಾ FC ಇಲ್ದಲೇ ಇರ್ಬೋದು, ಅಥವಾ ಒಂದು ಎಮಿಷನ್ ಟೆಸ್ಟ್ ಇಲ್ದರಲ್ಲೇ ಇರ್ಬೋದು. ಸೊ ಇಂಥ ವೆಹಿಕಲ್ಸ್ ಗಳಿಗೆ ನಾವು ಪೆನಾಲ್ಟಿ ಆಗ್ತಾ ಇದೀವಿ ಅಂತ ಹೇಳಿ ಗಾಡಿನ ನಾವು ಹಿಡ್ಕೊಂಡಿದೀವಿ ಅಂತ ರೀಸನ್ ಕೊಡ್ತಾರೆ. ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಮಾಡ್ತಾ ಇರೋದಕ್ಕೆ, ಇವರು ಬೈಕ್ ಟ್ಯಾಕ್ಸಿ ವೈಟ್ ಬೋರ್ಡ್ ಅಲ್ಲಿ ಬೈಕ್ ಟ್ಯಾಕ್ಸಿ ಮಾಡ್ತಾ ಇರೋದಕ್ಕೆ ನಾವು ಹಿಡಿತಾ ಇರೋದು ಅಂತ ಹೇಳ್ತಾ ಇಲ್ಲ. ಸೊ ಈ ವಿಚಾರವಾಗಿ ನಾನು ಪ್ರಶ್ನೆ ಮಾಡಿದ್ದಕ್ಕೆ ಮೈಸೂರು RTOದಲ್ಲಿ ಅವ್ರ ಹತ್ರ ಉತ್ತರ ಇರಲಿಲ್ಲ. ಸೊ ಅಲ್ಟಿಮೇಟ್ಲಿ ನಾನು ಒಂದು ಅವೇರ್ನೆಸ್ ತಂದ ತಕ್ಷಣ ಅವ್ರಿಗೂ ಕೂಡ ಒಂದು ಅವೇರ್ನೆಸ್ ಬಂತು. ಸೊ ಬೆಂಗಳೂರಲ್ಲಿ RTOದವ್ರು ಹಿಡಿದ್ರು, ಪೆನಾಲ್ಟಿ ಹಾಕಿದ್ದಾರೆ, ಪೆನಾಲ್ಟಿ ಹಾಕಿಲ್ಲ ನನಗೆ ಗೊತ್ತಿಲ್ಲ. ನನಗೆ ಅಲ್ಲೂ ಕೂಡ ಆಗಿದ್ದು ಒಂದೇ ದಿನ ಅಂತ ಅನ್ಕೊಂತೀನಿ. ಒಂದೇ ದಿನ RTOದವ್ರು ಹಿಡಿದ್ರು. ಅದು EV ವೆಹಿಕಲ್ಸ್ 2021 ನಲ್ಲಿ ಏನು ನಮ್ಮ ಕರ್ನಾಟಕ ಸರ್ಕಾರ ಯಡಿಯೂರಪ್ಪ ಸರ್ ಇದ್ದಾಗ ಏನು ಲಾಂಚ್ ಮಾಡಿದ್ರು, ಸೊ ಅದು ಯಾವಾಗ ರೀಸೆಂಟ್ ಆಗಿ ಅದನ್ನ ತೆಗೆದಾಕಿದ್ರು, ಅಂತ ಟೈಮಲ್ಲಿ ಈಗ ಕರ್ನಾಟಕ ಸರ್ಕಾರದಿಂದ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗಿದೆ ಅಂತ ಇರ್ಬೇಕಾದ್ರೆ ಇವ್ರು ಹೆಂಗೆ ಬೈಕ್ ಟ್ಯಾಕ್ಸಿ ಮಾಡ್ತಾ ಇದಾರೆ ಅಂತ ಮೇಲ್ನೋಟು ಕೇಳ್ತಾ ಇದಾರೆ ಹೊರತು ಅಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ ಗಳು ಅಂತ ಎಲ್ಲೂ ಕರೆಕ್ಟ್ ಆಗಿ ಮೆನ್ಷನ್ ಮಾಡ್ತಿರ್ಲಿಲ್ಲ. ಸೊ ಅದು ಒಂದು ಸ್ವಲ್ಪ ನಮ್ಮ ಕ್ಯಾಪ್ಟನ್ಸ್ ಗಳಿಗೆ ಕನ್ಫ್ಯೂಷನ್ ಆಯ್ತು. ಸರ್, ಬೈಕ್ ಟ್ಯಾಕ್ಸಿ ಮಾಡ್ಬೋದಾ? ಎಸ್, ನಾನು ಹೇಳೋದಿಷ್ಟೇ, ಆಸ್ ಪರ್ ದಿ ಕೋರ್ಟ್ ಆರ್ಡರ್, ಆಸ್ ಪರ್ ದಿ ನಮ್ಮ ಒಂದು ಇರುವಂತ ಜಡ್ಜ್ಮೆಂಟ್, ಆಸ್ ಪರ್ ದಿ ಕರೆಂಟ್ ಲೀಗಲ್ ಸಿಚುವೇಶನ್, ರ್ಯಾಪಿಡೋದಲ್ಲಿ ಬೈಕ್ ಟ್ಯಾಕ್ಸಿ ಮಾಡಬಹುದು. RTOದವರಾಗ್ಲಿ ಪೊಲೀಸ್ ಅವರಾಗ್ಲಿ ಈಗ ಸದ್ಯಕ್ಕಂತೂ ತೊಂದರೆ ಕೊಡೋದಿಲ್ಲ. ಸರ್, ಇವಾಗ ಕ್ಯಾಪ್ಟನ್ಸ್ ಗಳಿಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ? ನಾನು ಎಲ್ಲ ನಮ್ಮ ಮೈಸೂರು ಕ್ಯಾಪ್ಟನ್ಸ್ಗಾಗ್ಲಿ ಅಥವಾ ಬ್ಯಾಂಗ್ಳೂರ್ ಕ್ಯಾಪ್ಟನ್ಸ್ಗಾಗ್ಲಿ ಹೇಳೋದಿಷ್ಟೇನೆ, ಯಾರು ಕೂಡ ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ. ಪ್ಯಾನಿಕ್ ಏನಕ್ಕೆ ಆಗ್ಬೇಡಿ ಅಂತ ಹೇಳ್ತಾ ಇದೀನಿ, ನಾನು ಬರೀ ಒಂದು ಕೋರ್ಟ್ ಆರ್ಡರ್ ಇಟ್ಕೊಂಡು ನಾನು ಈ ಮಾತನ್ನ ಹೇಳ್ತಾ ಇಲ್ಲ. ಕಾನೂನು ಅಂತಂದ್ರೆ ಎಲ್ಲರಿಗೂ ಒಂದೇನೆ, ನನಗೂ ಅದೇ ಕಾನೂನು, ನಿಮ್ಗೂ ಅದೇ ಕಾನೂನು. ಒಂದು ಜಡ್ಜ್ಮೆಂಟ್ ಬರೋವರ್ಗುನುವೆ RTOದವರಾಗ್ಲಿ ಪೊಲೀಸ್ ಅವರಾಗ್ಲಿ ಅಥವಾ ಕ್ಯಾಪ್ಟನ್ಸ್ ಗಳಾಗ್ಲಿ ಅಥವಾ ನಾನಾಗ್ಲಿ ಪ್ರತಿಯೊಬ್ರುನುವೆ ಆ ಜಡ್ಜ್ಮೆಂಟ್ ನ ಫಾಲೋ ಮಾಡ್ಲೇಬೇಕು.
ಸೊ ಈಗ ಸದ್ಯಕ್ಕಿರೋದೇ ನಮ್ದೊಂದು ಕೋರ್ಟ್ ಒಂದು ಮಧ್ಯಂತರ ಆದೇಶ. ಸೊ ಆ ಜಡ್ಜ್ಮೆಂಟ್ ಬರೋವರೆಗೂ ನಾವು ಬಿಸ್ನೆಸ್ ಮಾಡ್ಬೋದು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಎಲ್ಲ ಕ್ಯಾಪ್ಟನ್ಸ್ಗೂ. ಇನ್ನೊಂದು ಸರ್, ಇದರಲ್ಲಿ ಹೆಲ್ಮೆಟ್ ಒಂದು ಏನಾರು ಹೇಳಿ. ಮತ್ತೆ ಆಕ್ಸಿಡೆಂಟಲ್ ಮೆಜರ್ಮೆಂಟ್, ಆಕ್ಸಿಡೆಂಟಲ್ ವಿಚಾರಕ್ಕೆ ಬರೋದಾದ್ರೆ, ಸೊ ಇನ್ಶೂರೆನ್ಸ್ ಅನ್ನೋದು ಬಹಳ ಮುಖ್ಯ ಆಗಿರುತ್ತೆ. ಇಲ್ಲಿ ಏನಂತಂದ್ರೆ, ನಾವು ರ್ಯಾಪಿಡೋದಲ್ಲಿ ಕಸ್ಟಮರ್ಸ್ಗೆ ಮೆಜಾರಿಟಿ ಎಲ್ಲ ಕ್ಯಾಪ್ಟನ್ಸ್ ಕೂಡ ಒಂದು ಹೆಲ್ಮೆಟ್ ನ ಪ್ರೊವೈಡ್ ಮಾಡ್ತೀವಿ. ಸೊ ಒಂದು ರೋಡ್ ನಮ್ದು ಏನ್ ಟ್ರಾಫಿಕ್ ರೂಲ್ ಇದೆಯೋ ಅದನ್ನು ಕೂಡ ನಾವು ಮೇನ್ ಆಗಿ ಫಾಲೋ ಮಾಡ್ತಾ ಇದೀವಿ. ಸೊ ಇದರಿಂದ ಕಸ್ಟಮರ್ಸ್ಗೂ ಕೂಡ ಮತ್ತೆ ಕಸ್ಟಮರ್ಸ್ಗೆ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ನಾವು ಡ್ರಾಪ್ ಕೂಡ ಮಾಡ್ತಾ ಇದೀವಿ. ಸೊ ಏನೇನ್ ನಾವು ಕಸ್ಟಮರ್ಸ್ಗೆ ಏನೇನು ಸೇಫ್ಟಿ ಮೆಷರ್ಮೆಂಟ್ ಕೊಡಬೇಕು ಎಲ್ಲಾನು ಕೊಡ್ತಾ ಇದೀವಿ, ಇನ್ಕ್ಲೂಡಿಂಗ್ ಇನ್ಶೂರೆನ್ಸ್. ಈಗ ನಮ್ಗೊಂದು ನಿಮ್ ಕಡೆಯಿಂದ ಒಂದು ಮೆಸೇಜ್ ಅಂತ ತಿಳ್ಕೊಳ್ಳಿ. ನಮ್ ರೈಡರ್ಸ್ ತುಂಬಾ ಜನ ಹೆಲ್ಮೆಟ್ ಯೂಸ್ ಮಾಡಲ್ಲ, ಮತ್ತೆ ಕಸ್ಟಮರ್ಸ್ ಆಲ್ಮೋಸ್ಟ್ ಹಾಫ್ ಹೆಲ್ಮೆಟ್ ಕೊಡ್ತಾರೆ. ಸೊ ರೀಸನಬಲ್ ಇದೆ. ಕೆಲವು ರೀಸನ್ಸ್ ಏನಪ್ಪಾ ಅಂದ್ರೆ, ಕಸ್ಟಮರ್ಸ್ ನಮ್ಗೆ ಹಾಫ್ ಹೆಲ್ಮೆಟ್ ಕೊಡಿ, ಫುಲ್ ಹೆಲ್ಮೆಟ್ ಹಾಕಲ್ಲ ನಾವು, ಪ್ರಾಬ್ಲಮ್ ಆದಿದ್ದು ಅಂತಾರೆ. ಅಂತವ್ರು ನೀವು ಏನ್ ಹೇಳ್ತೀರಾ ಸರ್? ಇಲ್ಲ, ನಾನು ಕಸ್ಟಮರ್ಸ್ಗಾಗ್ಲಿ ರೈಡರ್ಸ್ಗಾಗ್ಲಿ ಹೇಳೋದು ಇಷ್ಟೇನೆ, ಹೆಲ್ಮೆಟ್ ಅನ್ನೋದು ಒಬ್ಬ ಮನುಷ್ಯನ್ಗೆ ಒಂದು ಲೈಫ್ ವಿಚಾರ ಅದು. ಸೊ ಕಸ್ಟಮರ್ಗೆ ಕ್ಯಾಪ್ಟನ್ ಕೊಡುವಂತ ಹೆಲ್ಮೆಟ್ಸ್ ಕ್ಯಾರಿ ಹಾಕೊಳ್ಳೇಬೇಕಾಗತ್ತೆ. ವಿತ್ ISI ಇರುವಂತ ಹೆಲ್ಮೆಟ್ನೇ ಯೂಸ್ ಮಾಡಬೇಕು. ನಾನು ಕ್ಯಾಪ್ಟನ್ಸ್ಗೆ ಹೇಳೋದು ಇಷ್ಟೇನೆ, ನೀವು ಯಾವ್ದೋ ಕ್ಯಾಪ್ ಹೆಲ್ಮೆಟ್ ಆಗ್ಲಿ ಅಥವಾ ನಾನ್ ISI ಹೆಲ್ಮೆಟ್ ಆಗ್ಲಿ ಅಥವಾ ಯಾವ್ದೋ ಡೂಪ್ಲಿಕೇಟ್ ಹೆಲ್ಮೆಟ್ಸ್ ಆಗ್ಲಿ ಕ್ಯಾರಿ ಮಾಡಬೇಡಿ. ದಯವಿಟ್ಟು ಒಂದು ISI ಕರ್ನಾಟಕ ಸರ್ಕಾರದ ಆದೇಶದಂತೆ ಅಥವಾ ಒಂದು ಟ್ರಾಫಿಕ್ ರೂಲ್ ನಂತೆ ಏನ್ ISI ಮಾರ್ಕ್ ಇರುವಂತ ಹೆಲ್ಮೆಟ್ನೇ ದಯವಿಟ್ಟು ಕಸ್ಟಮರ್ಸ್ಗೂ ಕೊಡಿ. ಯಾವುದೇ ಕಾರಣಕ್ಕೂ ಕಸ್ಟಮರ್ಸ್ಗೆ ಬಿಡು ಹೆಲ್ಮೆಟ್ ಎರಡು ಹೆಲ್ಮೆಟ್ ಯಾರು ಕ್ಯಾರಿ ಮಾಡ್ತಾರೆ ಅಂತ ಕಸ್ಟಮರ್ಸ್ಗೆ ಹೆಲ್ಮೆಟ್ ಕೊಡದಲ್ಲೇ ಇರೋದು, ಅಂತ ಟೈಮಲ್ಲಿ ಆಕ್ಸಿಡೆಂಟ್ಸ್ಗಳಾಗೋದು, ಈ ಥರ ಎಲ್ಲ ಆದಾಗ ಇನ್ಶೂರೆನ್ಸ್ ಕ್ಲೈಮ್ಗೆ ಪ್ರಾಬ್ಲಮ್ ಆಗುತ್ತೆ. ಅದ್ರ ಬದಲು 2 ಹೆಲ್ಮೆಟ್ ಕ್ಯಾರಿ ಮಾಡಿ ISI ಮಾರ್ಕ್ ಇರುವಂತ ಹೆಲ್ಮೆಟ್ನೇ ಕೊಡೋದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಕಸ್ಟಮರು ಕೂಡ ಹೆಲ್ಮೆಟ್ ಇಲ್ಲ ನಂದು ಏರ್ ಫಾಲ್ ಆಗುತ್ತೆ, ಅದಾಗುತ್ತೆ ಇದಾಗುತ್ತೆ ಅಂತಂದ್ರೆ ನಮ್ಮ ಕ್ಯಾಪ್ಟನ್ಸ್ಗಳ ಹತ್ರನೇ ಏರ್ ಕ್ಯಾಪ್ಸ್ಗಳಿರುತ್ತೆ. ಸೊ ಏರ್ ಕ್ಯಾಪ್ಸ್ನ ಕಲೆಕ್ಟ್ ಮಾಡ್ಕೊಂಡು ಏರ್ ಕ್ಯಾಪ್ಸ್ನ ವೇರ್ ಮಾಡಿ ಹೆಲ್ಮೆಟ್ನ ಹಾಕೊಂಡು ಟ್ರಾವೆಲ್ ಮಾಡಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ.